ಏನು ಮಾತಾಡಬೇಕು ಅಂತ ಡಿಸೈಡ್ ಬರ್ಕೊಂಬರೋಣ ಅಂತೆಲ್ಲ ಯಾವುದಕ್ಕೂ ಟೈಮ್ ಆಗಲಿಲ್ಲ. ಸೊ ಮನಸ್ಸಿಗೆ ಬಂದಿದ್ದು ಮಾತಾಡ್ಬಿಡ್ತೀನಿ, ನಾನು ತಪ್ಪಾದರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ಮಾಧ್ಯಮದವ್ರಿಗೆ, ಇಲ್ಲಿ ಬಂದಿರೋವಂಥ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ. ಉಪಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ನನಗೆ ಉಪ್ಪಿ ಸರ್ನ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಎ ಸಿನಿಮಾದು 100 ಡೇಸ್ ಫಂಕ್ಷನಲ್ಲಿ. ಅವಾಗಿನ್ನೂ ಚಿಕ್ಕ ಹುಡುಗ, ಗುರು ಅಂಕಲ್ ಅಂತ ಒಬ್ಬರಿದ್ದರು, ಅವ್ರು ಇವಾಗಿಲ್ಲ. ಅವ್ರಿಗಿಂದಾನೆ ಒಂದು ಥ್ಯಾಂಕ್ ಯು. ಯಾಕಂದರೆ ಅವರೇ ಮೊದಲನೇ ಸೇತುವೆ ನನಗೂ ಉಪ್ಪಿ ಸರ್ಗೂ. ಅವರೇ ಕರ್ಕೊಂಡೋಗೋರನ್ನ ಮೀಟ್ ಮಾಡಿಸಿದ್ದು. ಅದಕ್ಕೂ ಮುಂಚೆ ಎ ಸಿನಿಮಾ ನೋಡ್ಕೊಂಡು ಹೋಗಿದ್ದೆ. ಆ ಸಿನಿಮಾ ನೋಡಿದ್ದಕ್ಕೂ ಉಪ್ಪಿ ಸರ್ನ ಎದುರುಗಡೆ ನೋಡೋದಕ್ಕೂ ಆ ಎನರ್ಜಿ, ಆ ಚಾರ್ಲು, ನಮಗೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮು ನಾನು ಇವ್ರ ಫ್ಯಾನು ಅಂತ ಹೇಳಿದ್ದು ಅಂದರೆ ಅದು ಉಪ್ಪಿ ಸರ್ಗೆ. ಅಲ್ಲಿಂದಾನೇ ಅವ್ರು ಯಾವಾಗ ಮೈಸೂರಿಗೆ ಬಂದರು, ಗುರು ಅಂಕಲ್ ಹಿಂಸೆ ಕೊಟ್ಟು ನಾನು ಅವ್ರನ್ನ ಮೀಟ್ ಮಾಡಬೇಕು ಅಂತ ಎಲ್ಲಿ ಶೂಟಿಂಗ್ ನಡೀತಿದ್ರು ನಾನು ಹೋಗಿ ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಅದಾದಮೇಲೆ ಮಧ್ಯ ಸ್ವಲ್ಪ ಗ್ಯಾಪ್ ಆಗೋಯ್ತು. ಮಧ್ಯ ನಾನು ಹೋಗ್ತಿರ್ಲಿಲ್ಲ, ಸ್ವಲ್ಪ ಕೂತಿಯಾದ ಫ್ರೆಂಡ್ಸ್ ಅವಸರಗಳೆಲ್ಲ ಆಗೋಯ್ತು ನನಗೆ. ಅವ್ರ ಜೊತೆ ಓಡಾಡೋಕ್ಕೆ ಶುರು ಮಾಡಿಬಿಟ್ಟೆ. ಸೊ ಅವ್ರ ಕಡೆ ಜಾಸ್ತಿ ಹೋಗ್ತಿರ್ಲಿಲ್ಲ. ಅದಾದಮೇಲೆ ಸಿನಿಮಾ ಮಾಡಬೇಕು ಅನ್ನೋ ಯೋಚನೆ ಬಂದಾಗ ಬ್ಯಾಂಗ್ಳೂರಿಗೆ ಹೊರಡ್ತೀನಿ. ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೊರಡ್ತೀನಿ. ಬ್ಯಾಂಗ್ಳೂರಿಗೆ ಹೋಗಿ ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ, ಅದರ ಕ್ಲಾಸಿಗೆ ಸೇರ್ಕೊಳ್ಳ ಅಂತ ಯೋಚನೆ ಮಾಡೋ ಟೈಮಲ್ಲಿ ಉಪ್ಪಿ ಸರು ಉಪ್ಪಿಟ್ಟು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆ ಯೂನಿವರ್ಸಿಟಿಗಿಂತ ಇನ್ನು ಯಾವ ಕ್ಲಾಸ್ ಕಲಿತು ನಾವು ಏನು ಮಾಡೋಕ್ಕಾಗತ್ತೆ ಅಂತ ಇಮಿಡಿಯೇಟ್ ಅವ್ರ ಹತ್ರ ಓಡೋಗ್ತೀನಿ. ಅಲ್ಲಿ ಕರ್ಕೊಂಡು ಹೋಗೋದು ಪುರ್ಷಿ ಅಂತ ಉಪ್ಪಿ ಸರ್ ಸ್ನೇಹಿತರು. ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಇಲ್ಲಿಂದಾನೆ ಒಂದು ಥ್ಯಾಂಕ್ಸ್. ಅವರು ನನಗೆ ಉಪ್ಪಿ ಸರ್ ನಡುವಿನ 2ನೇ ಸೇತುವೆ ಥರ. ಅಲ್ಲಿ ಕರ್ಕೊಂಡು ಹೋದ್ರು. ಬಟ್ ಉಪ್ಪಿ ಸರ್ಗೆ ಮೀಟ್ ಮಾಡಿಬಿಟ್ಟು, ಸರ್ ಸಿನಿಮಾ ಕಲಿಬೇಕು, ನನಗೆ ನಿಮ್ಮ ಅಂಡರ್ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಉಪ್ಪಿ ಸರ್ ನೋಡಿದ್ರು, ಇವರೆಲ್ಲ ಆರಾಮಾಗಿ ಬೆಳೆದೋಡಿದ್ರು, ಏನ್ರಿ ಕೆಲಸ ಮಾಡ್ತಾರೆ ಇಲ್ಲಿ ಅನ್ನೋ ಯೋಚನೆ ಇತ್ತು ಅನ್ಸುತ್ತೆ. ಸೊ ಅವರು, ಇಲ್ಲಪ್ಪ ಯಾವುದೂ ಇಲ್ಲ ಇಲ್ಲಿ, ಇವಾಗೆಲ್ಲ 3 ದಿನದಲ್ಲಿ ಶೂಟ್ ಸ್ಟಾರ್ಟ್ ಆಗ್ತಿದೆ ಕಣ, ಇವಾಗ ನೀನು ಬಂದು ಏನು ಮಾಡ್ತೇವೆ ಇಲ್ಲಿ, ಬೇಡ ನನ್ನ ಹತ್ರ ಇದ್ರೆ ಹೇಳ್ತೀನಿ ಬಿಡು ಅಂದರು. ನಾನು ಸರ್ ನನಗೊಂದು ಸಣ್ಣ ರೋಲ್ ಆದರೂ ಪರವಾಗಿಲ್ಲ, ಸುಮ್ಮನೆ ಯಾವುದೋ ಒಂದು ಕೆಲಸ ಆದರೂ ಪರವಾಗಿಲ್ಲ, ನನಗೆ ಸಿನಿಮಾದ ಏನು ಅಂತಲೇ ಗೊತ್ತಿಲ್ಲ. ಸೊ ಸಿನಿಮಾ ಏನು ಅಂತ ಕಲಿಬೇಕು ನನಗೆ ಅಂತ. ಸರಿ, ಏನೂ ಇಲ್ವಲ್ಲ, ಏನು ಮಾಡ್ತೀಯ ಅಂದರು. ನಾನು ಸರ್ ಸುಮ್ಮನೆ ಬಂದು ನಿಂತ್ಕೊಂಡು ನೋಡ್ಕೊತೀನಿ ಅಂದೆ. ಆಯಿತು ಬಾ, ನಿಂತ್ಕೊಂಡು ನೋಡ್ಕೊ ಅಂದರು. ಒಂದು ದಿನ ಹೋದೆ, ಯಾವುದೋ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು, ಎಲ್ಲಿ ಶೂಟ್ ನಡೀತಾ ಇದೆ ಕೇಳ್ಕೊಳ್ಳೋದು. ಒಂದು ದಿನ ಹೋದೆ. ಶೂಟಲ್ಲಿ ನಾರ್ಮಲ್, ಅದು ಅವ್ರದ್ದು ತಪ್ಪು ಅನ್ನೋಕ್ಕಾಗಲ್ಲ. ಒಂದು ಮನೇಲಿ ನಡಿಬೇಕಾದ್ರೆ ವಾಕಿಂಗ್ ಸ್ಪೇಸ್ ಕಡಿಮೆ ಇರುತ್ತೆ. ಅಲ್ಲಿ ಎಲ್ಲಿ ನಿಂತ್ಕೊಂಡ್ರು ಶೂಟಿಂಗ್ ನಡಿಬೇಕಾದ್ರೆ ಯಾರಪ್ಪ ಈ ಕಡೆ ಬರೋ ಅನ್ನೋರು. ನಮಗದೆಲ್ಲ ಅಭ್ಯಾಸ ಇಲ್ಲ. ಬಟ್ ಏನೋ ಕೋಪ ತಡ್ಕೊಂಡು ಇಲ್ಲ ಕಲಿಬೇಕು ಅನ್ನೋ ಆಸೆಗಳಲ್ಲಿ ನಿಂತ್ಕೊಂಡೆಲ್ಲ ಆ ಕಡೆ ಕಳ್ತಾರೆ, ಆ ಕಡೆ ಹೋಗಿ ಈ ಕಡೆ ಕಳ್ಸಿರಿ, ಈ ಕಡೆ ಹೋಗಿ 3 ದಿನ ಮಾಡಿದೆ. 3ನೇ ದಿನ ಮಂಜಯ್ಯ ಅಂತ ಆಫೀಸರ್ನ ನೋಡ್ಕೊಳ್ಳೋರು ಒಬ್ಬರಿದ್ರು. ಅವರು ಹಿಂಗೆ ನಿಂತಿದ್ದೆ, ಯಾರೋ ನೀನು ಹೋಗಿ ಹೆಸರಿಟ್ಟಿದೆ ಅವರು. ನನಗೆ 3ನೇ ದಿನ ತುಂಬ ತಡ್ಕೊಂಡು ಹಿಂಸೆ ಆಗ್ಬಿಟ್ಟಿದೆ. ಏನ್ರಿ ಪ್ರಾಬ್ಲಮ್ ನಿಮಗೆ ಇಲ್ಲಿ ನಿಂತಿದ್ರೆ ಅಂತ ಜ್ವರಾಗಿ ಅಂದ್ಬಿಟ್ಟು ಆಫೀಸರ್ ನೋಡಿದ್ರು. ಅವ್ರನ್ನ ನೋಡ್ಬಿಟ್ಟು ಮತ್ತೆ ಸುಮ್ಮನೆ ಇರೋ ಅಂದರು. ಆಮೇಲೆ ಮತ್ತೆ ಆಚೆ ಬಂದು ಮತ್ತೆ ಪುರುಷರನ್ನ ಕರೆಸ್ಕೊಂಡು ಮತ್ತೆ ಅವ್ರಿಗೆ ಹೇಳಿ, ಸರ್ ಅವ್ರದ್ದು ತಪ್ಪಲ್ಲ, ಅಲ್ಲಿ ಎಲ್ರಿಗೂ ಅದು ಅನಿಸುತ್ತೆ, ಇವ್ನು ನೀವು ಶೂಟಿಂಗ್ ಜಾಗದಲ್ಲಿ ಬಂದು ಸುಮ್ಮನೆ ಮಧ್ಯದಲ್ಲಿ ನಿಂತಿದ್ದಾನೆ ಅಂತ. ಸೊ ಅವ್ರಿಗೂ ತಪ್ಪಲ್ಲ. ಬಟ್ ನನಗೆ ಯಾವ್ದಾದ್ರು ಒಂದು ಕೆಲಸ ಅಂತ ಕೊಟ್ಬಿಟ್ರೆ ಅಲ್ಲಿ ಕೂರಕ್ಕೆ ಇರೋದಕ್ಕೊಂದು ಬೆಲೆ ಇರುತ್ತೆ ಅಂತ ಹೇಳಿ ಮತ್ತೆ ಪುರುಷಿಯವರೇ ಆಫೀಸರ್ ಹತ್ರ ಹೋಗಿ ಮಾತಾಡಿ ಯಾವುದಾದ್ರೂ ಒಂದು ಕೆಲಸ ಕೊಡೋದಾಗ ಆಫೀಸರ್ ಮೋಸ್ಟ್ಲಿ ಹೇಳಿದ್ರು ಅನ್ಸುತ್ತೆ ಪುರುಷಿಯವ್ರಿಗೆ, ಅವರೆಲ್ಲ ಮಾಡ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ, ಈಗ ಎಲ್ಲ ಕೆಲಸನೂ ಮಾಡಬೇಕಾಗತ್ತೆ ಅಂತ. ಪುರುಷಿ ಸರ್ ಆಮೇಲೆ ನೀವೇ ಹೋಗಿಸಿ, ಸರಿ ಆಯಿತು ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರನ್ನ ಕರೆಸಿ ಆಫೀಸರ್ ಜೊತೆಗೆ ಹಾಕೊಂಡ್ರು ಇದ್ರು. ಅಲ್ಲಿ ನನ್ನ ತಲೆಯಲ್ಲಿದ್ದಿದ್ದು ಒಂದೇ, ಅವರು ಬೇಕು ಅಂತ ನಾನು ಇಲ್ಲಿ ಕರ್ಕೊಂಡಿಲ್ಲ, ನಾನೇ ಫೋರ್ಸ್ ಮಾಡಿ ಒಳಗೆ ಬಂದಿದ್ದೀನಿ. ಸೊ ನನ್ನಿಂದ ಇಲ್ಲೇನೋ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ನನ್ನಿಂದ ಏನೋ ತಪ್ಪಾಗಬಾರ್ದು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ನನ್ನ ತಲೆಯಲ್ಲಿತ್ತು. ಆಮೇಲೆ ಸ್ಕ್ರಿಪ್ಟೆಲ್ಲ ಮುಗಿದ ಮೇಲೆ ನಾನು ಹೋಗಿ ಜಾಯ್ನ್ ಆಗಿದ್ದರಿಂದ ಸ್ವಲ್ಪ ನನಗೆ ಸ್ಕ್ರಿಪ್ಟೆಲ್ಲ ಅಷ್ಟೊಂದು ಗೊತ್ತಿಲ್ಲ, ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರ್ತಿರ್ಲಿಲ್ಲ ನನಗೆ. ಬೇರೆಯವರಿಗೆಲ್ಲ ನೀವು ಆರ್ಟಿಸ್ಟ್ ನೋಡ್ಕೊಳ್ಳಿ, ನೀವು ಸ್ಕ್ರಿಪ್ಟ್ ಕರೆಕ್ಟಾಗಿ ಡೈಲಾಗ್ಸ್ ನೋಡ್ಕೊಳ್ಳಿ, ಇದೆಲ್ಲ ಜವಾಬ್ದಾರಿಗಳಿರೋದು. ನನಗೆ ಯಾವ ಆ ಥರ ಇರಲಿಲ್ಲ, ಲೇಟಾಗಿ ಹೋಗಿ ಜಾಯ್ನ್ ಆಗಿದ್ದರಿಂದ. ಸೊ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಉಪ್ಪಿ ಸರ್ ಯಾವಾಗ ತಿರುಗಿದ್ರು ನಾನು ಕಾಣಿಸ್ಕೋಬೇಕು, ಅವ್ರಿಗೆ ಏನಾದ್ರು ಬೇಕು ಅಂದರೆ ನಾನು ಅಲ್ಲಿ ಇರಬೇಕು, ಬೇರೆಯವರೆಲ್ಲ ಏನಾದ್ರು ಕೆಲಸ ಮಾಡ್ತಿರ್ತಾರಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡು ಯಾವಾಗಲೂ ಹಿಂಗೆ ನಿಂತಿರ್ತಿದ್ದೆ. ಸರಿಯಾಗಿ ನೆನಪಿದೆ ಅನ್ನೋ ಗೊತ್ತಿಲ್ಲ, ಅವ್ರು ಶೂಟ್ ಮಾಡ್ತಾ ಏನೋ ತಿರುಗಿ ನೋಡಿದ್ರೆ ಅಲ್ಲಿ ನಿಂತಿರ್ತಿದ್ದೆ ನಾನು ಸಾಕು ಅಂತ. ಮಧ್ಯೆ ಒಂದು ಸ್ವಲ್ಪ ಅವಾಗ ಸಿಗರೇಟ್ ಹೊಡೆಯೋ ಅಭ್ಯಾಸ ಇತ್ತು, ಅವಾಗ ಮಾತ್ರ ಆಚೆ ಹೋಗಿ ಬಂದ್ಬಿಡ್ತಾ ಇದ್ದೆ. ಇಲ್ಲಾಂದರೆ ಉಪ್ಪಿ ಸರಿದ್ದೆ ಯಾವಾಗಲೂ ನಿಂತಿರ್ತಿದ್ದೆ. ಆವತ್ತು ಅಲ್ಲಿ ಸೇರ್ಕೊಂಡಾಗಿಂದ ಎಲ್ಲ ಕೆಲಸ ಸೆಟ್ ರೆಡಿ ಮಾಡೋದ್ರಿಂದ ಹಿಡಿದು ಏನೇನು ಮಾಡ್ಬೋದು ಎಲ್ಲ ಮಾಡಿದ್ದೀನಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ. ನಾನು ಹೇಳ್ದಂಗೆ ಅವ್ರಿಗಿಂತ ಕಲಿಯೋಕ್ಕೆ ನಾನು ಎಲ್ಲಿಗೂ ಹೋಗೋಕ್ಕೆ ಸಾಧ್ಯನೇ ಇರಲಿಲ್ಲ.
ಒಫೀಸರು ಅವ್ರು ಯಾವ ಥರ ಹೇಳ್ಕೊಡ್ತಾರೆ ಅನ್ನೋದಕ್ಕೂ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ಇದು ನಾನು ನೋಡಿರೋದು. ಅವ್ರ ಫ್ರೆಂಡ್ಸ್ ಹೇಳ್ತಾ ಇದ್ರು, ನೀವೆಲ್ಲ ಲಕ್ಕಿ, ನೀವು ಲೇಟಾಗಿ ಬಂದ್ಬಿಟ್ಟಿದ್ದೀರಾ, ಮುಂಚೆ ಬಂದಿದ್ರೆ ಹೊಡ್ಸ್ಕೊಂಡ್ಬಿಡ್ತಿದ್ರಿ ಅಂತ. ಬಟ್ ನಾನು ನೋಡಿದ ಒಫೀಸರು ಮ್ಯಾಕ್ಸಿಮಮ್ ಬೈದಿರೋದು ಅಂದರೆ ಡಬ್ಬ ನನ್ನ ಮಕ್ಕಳ ಅಂತ ಅಷ್ಟೇ ಬೈತಾ ಇದ್ದಿರೋರು. ನಮಗೇನೋ ಆಸೆ ಆಫೀಸರಿಗೆ ಎಲ್ಲ ನಾವೇನೋ ಹೇಳ್ಕೊಟ್ಬಿಡ್ಬೇಕು, ನಾವೇನೋ ಒಂದು ಒಳ್ಳೆ ಐಡಿಯಾ ಕೊಟ್ಟರೆ ಅವ್ರು ಚೆನ್ನಾಗಿದೆ ಕಂಡ್ರಿ ಅಂದರೆ ನಮಗೆ ಖುಷಿ ಅಲ್ಲ. ಸೊ ಅದಕ್ಕೆ ಅಂತ ಏನೇನೋ ಹೇಳೋದು ಬೇಡದಿರೋದಲ್ಲ, ಅದು ಅವ್ರಿಗೂ ಗೊತ್ತು. ಬೇರೆ ಯಾರೋ ಅವ್ರ ಜಾಗದಲ್ಲಿ ಇದ್ದೀರ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರ ಮನೇಲಿ ಶೂಟ್ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ಆ್ಯಂಗಲ್ಗಳೆಲ್ಲ ಮನೆ ಒಳಗಡೆ ಇದೆ. ನಾನು ಹೋಗ್ಬಿಟ್ಟು ಏನೆಲ್ಲ ಒಳಗಡೆನೇ ಹಿಡಿದಿರಲ್ಲ, ಸಿನಿಮಾನೇ ಗೊತ್ತಿಲ್ಲದಿರೋನು ಆಫೀಸರ್ಗೆ ಹೋಗ್ಬಿಟ್ಟು ಸಾರ್ ಹೇಳ್ಕೊಟ್ಬಿಟ್ಟಿದ್ದೀನಿ, ಸರ್ ಎಲ್ಲ ಒಳಗಡೆನೇ ಬರ್ತಾ ಇದೆ, ಸ್ವಲ್ಪ ಆಚೆಗೆ ಹೊರಡೋಣ ಸರ್ ಚೆನ್ನಾಗಿದೆ ಅಂತ. ಬೇರೆ ಯಾರು ಆಗಿದ್ರೆ ಮುಚ್ಚೋಡಾಗ ನನಗೆ ಗೊತ್ತು ಕೆಲಸ ಅಂದಿರೋರು, ಅಷ್ಟು ಬ್ಯುಸಿ ಇದ್ರು ಎಲ್ಲ ನೋಡ್ತಿದ್ರು. ಬನ್ರಿ ಇಲ್ಲಿ ಅದು ಹಂಗಲ್ಲ, ಹೊರಗಡೆ ಲೈಟಿಂಗು ಮತ್ತು ಒಳಗಡೆ ಲೈಟಿಂಗು ಮ್ಯಾಚ್ ಆಗಲ್ಲ, ಅದಕ್ಕೋಸ್ಕರ ನಾನು ಆ ಕಡೆ ಇಡ್ತಾ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಕಳಿಸಿದ್ರು. ಅದನ್ನು ನಾನು ಸಿನಿಮಾ ಅಲ್ಪ ಸ್ವಲ್ಪ ಕಲ್ತ ಮೇಲೆ ಯೋಚನೆ ಮಾಡಿದ್ರೆ ನನಗೆ ನಾನೇ ಅದನ್ನು ಯಾರು ಬಂದು ನನಗೆ ಹೇಳಿದ್ರೆ ತಡ್ಕೋತಿದ್ದ ಇಲ್ವೋ ಅಂತ ಅನಿಸ್ತಿತ್ತು. ಅವ್ರು ಆ ರೀತಿ ಎಲ್ಲರಿಗೂ ಯಾರು ಏನೇ ಹೇಳಿದ್ರು ಅಷ್ಟು ಪೇಷನ್ಸಿಂದ ಕೇಳಿ ಅದಕ್ಕೆ ಅರ್ಥ ಮಾಡಿಸಿ ಹೇಳೋರು. ಸರ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ಗೆ. ಆ್ಯಂಡ್ ನೀವು ಇವತ್ತು ನನ್ನ ಸಿನಿಮಾ ಟ್ರೈಲರ್ನ ಇಲ್ಲಿ ಬಂದು ಲಾಂಚ್ ಮಾಡ್ತಾ ಇರೋದು